ಸ್ಥಿತಿಗತಿಗಳೇನು, ಇದೇ ರೀತಿ ಯುದ್ಧ ಮುಂದುವರೆದು ಬಿಟ್ಟರೆ ಗತಿ ಏನು, ಅದರಲ್ಲೂ ಏನು ಅಂದರೆ ಅಮೆರಿಕ ಮಾಡಿರುವಂಥ ದಾಳಿ, ಅಮೆರಿಕ ದಾಳಿ ಆದಮೇಲೆ ಇರಾನ್ ಸುಮ್ಮನಿರುತ್ತಾ, ಇರಾನು ಕೂಡ ದೊಡ್ಡ ಪ್ರಮಾಣದ ದಾಳಿ ಶುರು ಮಾಡಿದರೆ, ಸುತ್ತಮುತ್ತ ದಾಳಿ ಶುರು ಮಾಡಿದರೆ ಅಲ್ಲಿಂದ ತೈಲ ಪೂರೈಕೆ ಅನ್ನುವಂಥದ್ದು ಸಾಧ್ಯವೇ ಇಲ್ಲ. ಅದರ ಪರಿಣಾಮಗಳು ಏನಾಗ್ತವೆ, ಈಗಲೇ ನಾವು ಅದರ ಪರಿಣಾಮವನ್ನು ಎದುರಿಸ್ತಾ ಇದ್ದೀವಿ. ಬನ್ನಿ, ಪ್ರೊಫೆಸರ್ ಕೇಶವ್ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕೇಶವ್ಜಿ, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ. ನೋಡ್ತಾ ಇದ್ದೀವಿ, ಯಾಕೋ ಈ ಸ್ಥಿತಿಗತಿಗಳು ನೆಟ್ಟಗಾಗಂಥ ಲಕ್ಷಣಗಳು ಕಾಣ್ತಾ ಇಲ್ಲ ಸರ್. ಇನ್ನೂ ಬರ್ತಾ ಬರ್ತಾ ಹದಗೆಡ್ತಾನೆ ಇದೆ. ಯಾಕಂದರೆ ಈಗ ನೋಡಿ ಆಗಿರುವಂಥ ದಾಳಿ ಇದೆಯಲ್ಲ, ಇದು ಸಾಮಾನ್ಯ ದಾಳಿ ಅಲ್ಲ. ಇದು ಈ ರೀತಿ ದಾಳಿ ಏನಾದರೂ ಪುನರಾವರ್ತನೆ ಆಯಿತು ಅಂತಂದರೆ, ಇದು ಮುಂದುವರೆದು ಬಿಟ್ಟರೆ ಗತಿ ಏನಾಗುತ್ತೆ, ಇದರ ಪರಿಣಾಮ ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ ಕೇಶವ್ಜಿ. ಈಗಾಗಲೇ ವಿಶ್ವದ ಆರ್ಥಿಕತೆ ಕೂಡ ಕುಂಠಿತಗೊಳ್ತಾ ಇದೆ. ಇಂಥದೊಂದು ಸಂದರ್ಭದಲ್ಲಿ ಬಹುಶಃ ಎರಡೂ ದೇಶಗಳು ರಿಸ್ಟ್ರೈನ್ ಅನ್ನ ತೋರ್ಬೇಕಾಗಿತ್ತು. ಯಾಕಂದ್ರೆ ಅವರೇ ಮಾಡಿಕೊಂಡಂತಹ ಒಪ್ಪಂದದ ಇದನ್ನ ಎರಡನ್ನೂ ಉಲ್ಲಂಘಿಸ್ತಾ ಇದೆ ಅಂತ ನನಗನ್ಸುತ್ತೆ. ಇರಾನ್ ಕೂಡ ಒಂದ್ ಕಡೆ ಉಲ್ಲಂಘಿಸ್ತಾ ಇದೆ, ಅಮೆರಿಕ ಕೂಡ ಒಂದ್ ಕಡೆ ಉಲ್ಲಂಘಿಸುತ್ತೆ ಅಂತ ಕಾಣುತ್ತೆ. ಈವನ್ ಇರಾನ್ ಭಾರತದ ಹಡಗಿನ ಮೇಲೆ ಏನು ದಾಳಿ ಮಾಡಿದೆ, ಜಗ್ ಅನಾವ್ ಮತ್ತೆ ಸನ್ಮರ್ ಹೆರಲ್ಡ್ ಮೇಲೆ ಏನು ದಾಳಿ ಮಾಡ್ತು, ಅದು ಕೂಡ ಖಂಡನೀಯನೇ. ಭಾರತದ ಮೇಲೆ ಭಾರತ ಅವ್ರಿಗೆ ಮೆಡಿಸಿನ್ ಅನ್ನ ಕೊಡ್ತು. ಇವಾಗ ಇವನ್ ಅವರಲ್ಲಿ ಬೇಸಿಕ್ ಇದಿಲ್ಲ, ಮೆಡಿಸಿನ್ಸ್ ಇಲ್ಲ. ನೀವು ಗಮನಿಸಿದ್ರೆ ಅವರ ಮಾಧ್ಯಮಗಳು ಕೂಡ ಒಂದೊಂದು ವರದಿ ಮಾಡ್ತಾ ಇರೋದನ್ನ ನೀವು ಗಮನಿಸಿದ್ರೆ, ಈವನ್ ಡಯಾಬಿಟೀಸ್ಗೆ ಇನ್ಸುಲಿನ್ ಕೊರತೆ ಆಗಿದೆ, ಡಯಾಬಿಟಿಸ್ ಪೇಷಂಟ್ಸ್ ಗಳಿಗೆ. ಸೊ ಇಂಥದೊಂದು ಕೊರತೆಯಲ್ಲಿ ಭಾರತ ಮುಂದೆ ಹೋಗಿ ಅವರಿಗೆ ಬೇರೆ ರಾಷ್ಟ್ರಗಳಿಗಿಂತ ಮುಂಚೆನೆ ಅವರಿಗೆ ಮೆಡಿಸಿನ್ಸ್ ಅನ್ನ ಕೊಟ್ಟು ಅವರ ದೇಶದ ಇದನ್ನ ಜನರನ್ನ ಸುಧಾರಿಸ್ಲಿಕ್ಕೆ ಪ್ರಯತ್ನ ಪಟ್ಟಾಗ, ಒಂದ್ ಕಡೆ ಅವರು ನಮ್ಮ ಹಡಗಿನ ಮೇಲೆ ದಾಳಿ ಮಾಡಿ ಅದನ್ನ ವಾಪಸ್ ಕರೆಸ್ಕೊಳ್ಳುವಂಥದ್ದು ಅದು ತಪ್ಪು. ಹಾಗೇನೆ ಅಮೆರಿಕ ಕೂಡ ಒಂದಷ್ಟು ಅವರು ಈಗ ಸೀಸ್ ಫೈರ್ ಆದಾಗ ಖಂಡಿತವಾಗಿಯೂ ಅವರು ಕೂಡ ಒಂದಷ್ಟು ರಿಸ್ಟ್ರೈನ್ ತೋರ್ಬೇಕಾಗಿತ್ತು. ಅವ್ರಿಗೇನು ಆತಂಕ ಇದೆ ಅಂದ್ರೆ, ಚೈನಾ ಅವ್ರಿಗೆ ಇಷ್ಟು ಅವ್ರ ಹತ್ರ ಎಬಿಲಿಟಿ ಇಲ್ಲ, ಅದು ಇಡೀ ವಿಶ್ವಕ್ಕೆ ಗುಮಾನಿ ಇದೆ, ಚೈನಾ ಅವ್ರಿಗೆ ಸರಬರಾಜು ಮಾಡ್ತಾ ಇದೆ ಯುದ್ಧ ಸಾಮಗ್ರಿಗಳನ್ನ ಅಂತ. ಹಾಗಾಗಿ ಅವರು ಮತ್ತೆ ಇವ್ರ ಒಳಗಡೆಗೆ ಹೋಗ್ತಿದಾರಲ್ಲ ಅಂತ ಹೇಳಿ ಅವ್ರು ಬಹುಶಃ USA ಕೂಡ ಅವ್ರ ಮೇಲೆ ದಾಳಿ ಮಾಡಿರುವಂತದ್ದು. ಬಟ್ ಫೈನಲಿ ಇದ್ರ ಫಾಲೌಟ್ ಏನು, ಒಂದ್ ಕಡೆ ಗಲ್ಫ್ ರಾಷ್ಟ್ರಗಳಿಗೆ ತೊಂದರೆ ಆಗತ್ತೆ, ಒಂದ್ ಕಡೆ ಭಾರತ ಏಷ್ಯನ್ ರಾಷ್ಟ್ರಗಳಿಗೆ, ಭಾರತವೂ ಸೇರಿದಂತೆ ತೊಂದರೆ ಆಗುತ್ತೆ, ಹಾಗೂ ಇಡೀ ವಿಶ್ವಕ್ಕೆ ಇದರಿಂದ ತೊಂದರೆ ಆಗುತ್ತೆ. ಸೊ ಈ ಎಲ್ಲಾ ಕಾರಣಗಳಿಗಾಗಿ ಅವ್ರು ಎರಡೂ ರಿಸ್ಟ್ರೈನ್ ಮಾಡ್ಬೇಕು ಅಂತ ನನಗನ್ಸುತ್ತೆ. ಮೋರೋವರ್ ಏನು ಅಂತಂದ್ರೆ, ಕಳೆದ ಬಾರಿನೂ ನಾವು ನೋಡಿದ್ವಿ, ಇರಾನ್ ನಾವು ಮಾತುಕತೆಗೆ ಹೋಗಲ್ಲ, ನಾವು ಇದು ಮಾಡಲ್ಲ ಅಂತಾನೆ ಹೇಳ್ತಾ ಇತ್ತು. ಆದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ಅವ್ರು ಒಪ್ಕೊಂಡ್ರು. ಇನ್ನೇನು ಅದು ಮುಗ್ದೇ ಹೋಯ್ತು, ಸಿವಿಲೈಸೇಷನ್ ಮುಗೀತು ಅಂತ ಇವ್ರು ಥ್ರೆಟನ್ ಮಾಡ್ತಾನೆ ಇದ್ರು. ಕಡೆಯ ಮಿನಿಟ್ ಅಲ್ಲಿ ಅವ್ರು ಒಪ್ಕೊಂಡ್ಬಿಟ್ಟು ಮಾತುಕತೆಗೆ, ಶಾಂತಿ ಸಂಧಾನಕ್ಕೆ ಒಪ್ಪಿದ್ರು. ಇವತ್ತು ನಾಳೆ ಮಂಗಳವಾರ ಹೋಗಲ್ಲ ಅಂತಲೇ ಬಹುಶಃ ಹೋಗ್ತಾರೆ ಅಂತ ನನಗೆ ಅನ್ಸುತ್ತೆ. ಆ ಮಟ್ಟದ ಒಂದು ಪಾಸಿಟಿವಿಟಿ ನನಗೆ ಕಾಣಿಸ್ತಾ ಇದೆ. ಆದ್ರೆ ಡಾಕ್ಟರ್ ಜಿ, ಏನು ಅಂದ್ರೆ ಈಗ ಇವರು ಈ ರೀತಿ ಒಂದು ಪಟ್ಟಿ ಇಟ್ಕೊಂಡು, ಈ ಕಿರಾಣಿ ಅಂಗಡಿಯಲ್ಲಿ ಪಟ್ಟಿ ಹಾಕೊಂಡು ಹೋಗಿರ್ತೀವಲ್ಲ ನಾವು, ಯಾವ ಸಾಮಾನು ಬಂತು ಯಾವ ಸಾಮಾನು ಹೋಯ್ತು ಅಂತ, ಹಂಗೆ ಇವರೊಂದು 12 ಅವರೊಂದು 15 ಪಾಯಿಂಟ್ ಇಟ್ಕೊಂಡು ಹಿಂಗೆ ಹಗ್ಗಾಟ ಜಿಗ್ಗಾಟ ಮಾಡ್ತಾ ಕುತ್ಕೊಂಡ್ಬಿಟ್ರೆ ಇದು ಬಗೆಹರಿಯುವಂಥ ಲಕ್ಷಣಗಳಿಲ್ಲ ಇವು. ಯಾಕಂದರೆ ಯಾರಾದರೂ ಒಬ್ಬರಾದ್ರೂ ಬಗ್ಬೇಕಲ್ಲ. ಈಗ ನೋಡಿ, ಇರಾನ್ ಈಗ ಇಷ್ಟರ ಮಟ್ಟಿಗೆ ಹೊಡೆತ ತಿಂದಿದೆ, ಇನ್ನೇನು ಉದ್ಧಾರ ಆಗುವಂಥ ಲಕ್ಷಣಗಳು ತುಂಬ ಕಡಿಮೆ ಇದೆ. ಪ್ರೊಫೆಸರ್, ನಿಮ್ಗೆ ಗೊತ್ತಿದೆ ಏನು ಅಂದರೆ, ಯುದ್ಧ ಮಾಡಿದಂಥ ಒಂದು ರಾಷ್ಟ್ರ 25-30 ವರ್ಷ ಅದು ದೇವರಣೆ ಮೇಲೆ ಕೇಳಕ್ಕೆ ಸಾಧ್ಯ ಇಲ್ಲ. ಇನ್ನು ಅಮೆರಿಕ ಬಿಡಿ, ಪಾಪ ಅವ್ರು ಎಷ್ಟು ಯುದ್ಧ ಮಾಡಿದ್ರು ಕೂಡ ಅವ್ರಿಗೆ ನಷ್ಟ ಅನ್ನುವಂಥದ್ದೇನಿಲ್ಲ. ಯಾಕಂದರೆ ಅವರು ಬೇರೆಯವರಿಂದ ಹೆಂಗೆ ಪೀಕಬೇಕು, ಹೆಂಗೆ ಯಾರ್ಯಾರ ಮೇಲೆ ಏನೇನು ದಂಡ ಹಾಕಬೇಕು ಅದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಇದನ್ನು ಈ ಶಸ್ತ್ರಾಸ್ತ್ರ ಪೂರೈಕೆ ಜೊತೆಗೆ ಏನಂದರೆ ಹಳೆ ಐಟಮ್ಗಳೇನಿರ್ತಾವಲ್ಲ ಅದನ್ನು ಖಾಲಿ ಮಾಡಲಿಕ್ಕೆ ಆಗಾಗ ಯುದ್ಧವನ್ನು ಘೋಷಣೆ ಮಾಡೋದು ಅದು. ಇನ್ನೊಂದು ಕಡೆಗೆ ಈ ಕಡೆ ಇಸ್ರೇಲ್ ಎಷ್ಟು ಯುದ್ಧ ಮಾಡಿದ್ರೂ ಕೂಡ ಅದಕ್ಕೆ ಬೇಸರ ಆಗಲ್ಲ, ಎಷ್ಟು ಯುದ್ಧ ಮಾಡಿದ್ರೂ ಕೂಡ ಅದು ಸೋಲಲ್ಲ ಅಂತ ಒಂದು ವಿಚಿತ್ರವಾದಂಥ ರಾಷ್ಟ್ರ. ಸೊ ಈ 3 ಜನರ ಜಗಳದಲ್ಲಿ ಇಡೀ ವಿಶ್ವ ಸಫರ್ ಆಗ್ತಾ ಇದೆಯಲ್ಲ ಸರ್, ಅದರ ಪರಿಣಾಮಗಳೇನು ಅಂತ? ಇಲ್ಲ, ಒಂದ್ ಕಡೆ ನೋಡಿ, ಈಗ ನಮ್ಮಲ್ಲಿ ನೀವು ಭಾರತಕ್ಕೆ ಹೋಲಿಸಿದ್ರೆ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಹೊಡೆತ ಬಿದ್ದಿದೆ. ಅರೌಂಡ್ 4.5% ಒಂದು ಕಳೆದ ತಿಂಗಳು ಇಯರ್ ಆನ್ ಇಯರ್ ಬೇಸಿಸ್ ಅಲ್ಲಿ ಕಡಿಮೆ ಆಗಿರೋದನ್ನ ನೋಡಿದೀವಿ. ಸರ್ವಿಸ್ ಸೆಕ್ಟರ್ ಅಲ್ಲಿ ಕಡಿಮೆ ಆಗಿರೋದನ್ನ ನೋಡಿದೀವಿ, 0.9%. ಸೊ ಓವರ್ ಆಲ್ GDP ನಮ್ದು, ನಾವೇ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಇದ್ವು. ಆದ್ರೆ ಇವಾಗ ಅದ್ರದಲ್ಲಿ ತುಂಬಾನು ಹೊಡೆತ ಅಲ್ಲದೆ ಇದ್ರು ಒಂದು 0.6-0.7% ಆದ್ರೇನು ಅದು ನಮ್ಗೆ ಓವರ್ ಆಲ್ ನಮ್ಗೆ ವಿಕಸಿತ ಭಾರತದ ಕಲ್ಪನೆಗೆ ನಾವು 8% ಕಡೆ ಗ್ರೋತ್ ಯೋಚನೆ ಮಾಡ್ಕೊಂಡು ಬೆಳೀತಾ ಇದ್ವಿ. ಅಂತ ಕಡೆ ಇಂಥವೆಲ್ಲವೂ ನಮ್ಗೆ ತೊಂದರೆ ಆಗತ್ತೆ. ಹಾಗೆ ಇಡೀ ವಿಶ್ವಕ್ಕೆ ನೋಡಿ, ಅಮೆರಿಕಾದಲ್ಲಿ ಕೂಡ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗಿದೆ, ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿದೆ. ಸೊ ಅಲ್ಲಿನ ಜನ ಸಫರ್ ಮಾಡ್ತಾ ಇದ್ದಾರೆ. ಅವ್ರೇನ್ ಸಫರ್ ಮಾಡ್ತಿಲ್ವಾ, ಅವರು ಸಫರ್ ಮಾಡ್ತಿದ್ದಾರೆ. ಇರಾನಿಯನ್ ಸಫರ್ ಮಾಡ್ತಿದ್ದಾರೆ, ಯುರೋಪಿಯನ್ ಸಫರ್ ಮಾಡ್ತಿದ್ದಾರೆ. ಸೊ ಯುದ್ಧ ಯಾವತ್ತೂ, ಇಂಥ ಯುದ್ಧಗಳು ಯಾವುದೇ ದೇಶಕ್ಕೆ ಒಳ್ಳೇದಲ್ಲ. ಇವ್ರೇನು ಅಂದ್ರೆ ಅವ್ರ ಸ್ವಪ್ರತಿಷ್ಠೆಗೆ ಮಾಡುವ ಯುದ್ಧ. ಅಮೆರಿಕ ಬಿಸ್ನೆಸ್ ರೀತಿಯಲ್ಲೇ ಇದನ್ನ ಮಾಡುತ್ತೆ. ಯಾವುದೇ ಯುದ್ಧ ಮಾಡಿದ್ರೆ, ನೀವು ಸರಿಯಾಗಿ ಹೇಳ್ತಾ ಇದ್ರಿ, ಅವ್ರು ಮಾಡುವಂಥದ್ದು ಏನು ಅಂತಂದ್ರೆ, ಅವರಲ್ಲಿರುವ ಸಾಮರ್ಥ್ಯವನ್ನ ಜಗತ್ತಿಗೆ ತೋರಿಸಿ ತನ್ನ ಪ್ರಾಬಲ್ಯವನ್ನ ಹಾಗೇನೆ ಇಟ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇದೆ.
ಈಗೇನಾಗಿತ್ತು ಅಂತಂದ್ರೆ ಇರಾನ್ ಈ ಮಟ್ಟಕ್ಕೆ ಅದಕ್ಕೆ ರಿವರ್ಸ್ ಹೊಡೆಯುತ್ತೆ ಅಂತ ಅದನ್ನು ಯೋಚನೆ ಮಾಡಿರ್ಲಿಲ್ಲ, ಅದು ಪ್ಲಾನ್ ಕೂಡ ಮಾಡ್ಕೊಂಡಿರ್ಲಿಲ್ಲ. ಇನ್ನು ಇಸ್ರೇಲ್ ಬಿಡಿ, ಅದು ತನ್ನ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡುವಂತ ಸ್ಥಿತಿಯಲ್ಲಿದೆ. ಅದಿರುವಂತ ಸ್ಥಿತಿ ನೋಡಿದ್ರೆ, ಯಾಕಂದ್ರೆ ಸುತ್ತ ಅದಕ್ಕಿರುವಂತ ರಾಷ್ಟ್ರಗಳು ಏನು ಅಂತಂದ್ರೆ ಯಾವಾಗ್ಲೂ ಇದನ್ನ ಇವರು ಇರಾನ್ ಅವ್ರು ಏನ್ ಮಾಡ್ತಾರೆ, ಲೆಬನಾನ್ ಮೂಲಕ ಅದನ್ನ ಪ್ರಯತ್ನ ಪಡ್ತಾರೆ, ಬೇರೆ ಬೇರೆ ಮಿಲಿಟೆಂಟ್ ಗ್ರೂಪ್ಸ್ ನ ಅವ್ರು ಸಪೋರ್ಟ್ ಮಾಡಿ ಇಸ್ರೇಲ್ ತೊಂದರೆ ಕೊಡ್ತಿರ್ತಾರೆ. ಸೊ ಹಂಗಾಗಿ ಅದಕ್ಕೆ ಯುದ್ಧ ಅಲ್ಲದೆ ಬೇರೆ ಆಪ್ಷನ್ ಇಲ್ಲ. ಆದ್ರೆ ಸದ್ಯದ ಸ್ಥಿತಿಯಲ್ಲಿ ಏನಾಗತ್ತೆ ಅಂತಂದ್ರೆ, ಇಡೀ ವಿಶ್ವದ ಆರ್ಥಿಕತೆಯ ದೃಷ್ಟಿಯಿಂದ ಅವ್ರು ಯೋಚನೆ ಮಾಡ್ಬೇಕಾಗಿರೋದು, ಈಗ ಸದ್ಯಕ್ಕೆ ಎಲ್ಲರೂ ಕದನ ವಿರಾಮ ಘೋಷಿಸಿ ಇಡೀ ವಿಶ್ವದ ಆರ್ಥಿಕತೆಗೆ ಉಸಿರಾಡಕ್ಕೆ ಅವಕಾಶ ಕೊಡುವಂತದ್ದು ಒಳ್ಳೇದು. ಯಾಕಂದ್ರೆ ಯಾವತ್ತು ಯುದ್ಧ ಫೈನಲಿ ಏನು ಅದು ರಿಸಲ್ಟ್ಸ್ ಕೊಡಲ್ಲ, ಅದು ಮಾತುಕತೆನೇ ರಿಸಲ್ಟ್ಸ್ ಕೊಡೋದು. ಅದು ಈಗ್ಲೂ ಕೂಡ ಕಾಣಿಸ್ತಾ ಇದೆ. ಅದನ್ನ ಅವ್ರು ಮಾಡ್ಲಿ ಅಂತ ನನ್ಗನ್ಸುತ್ತೆ. ಈವನ್ ನನ್ಗೆ ಇರಾನ್ದು ಸರ್ಪ್ರೈಸಿಂಗ್, ಯಾಕೆಂದ್ರೆ ಇಷ್ಟೆಲ್ಲ ಆದ್ಮೇಲೂ ತನ್ನ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋಂತರ ಯುದ್ಧದಲ್ಲಿ ಮೊದಲಿಗೆ ಅವ್ರಿಗೆ ಗೆಲುವು ಕಾಣಿಸ್ತಿದೆ ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿದೆ. ಆದ್ರೆ ಅದನ್ನ ಮುಂದುವರಿಸಿದ್ರೆ ಖಂಡಿತ ಅದಕ್ಕೆ ತೊಂದರೆ ಆಗತ್ತೆ ಅನ್ನೋಂಥದ್ದು ಅದಕ್ಕೆ ಗೊತ್ತಿರ್ಬೇಕು ಅನ್ನೋಂಥದ್ದು. ಯಾಕಂದ್ರೆ ಭಾರತದ ದೇಶಗಳಲ್ಲಿ ಅವ್ರಿಗೆ ಯುದ್ಧ ಸಂದರ್ಭದಲ್ಲಿ ನಾವು ಕೊಚ್ಚಿನಲ್ಲಿ ಅವರ ಒಂದು ವಾರ್ಶಿಪ್ ನ ತಾಣ ಕೊಟ್ಟಿದೀವಿ, ನಮ್ಮ ಹಡಗು ತಾಣ ಕೊಟ್ಟಿದೀವಿ, ಅವ್ರಿಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದೀವಿ. ಆದ್ರೂ ಅವರು ಭಾರತದ ಮೇಲೆ, ಭಾರತದ ಹಡಗಿನ ಮೇಲೆ ದಾಳಿ ಮಾಡಿದ್ದು. ಆದ್ರೂ ಮತ್ತೆ ಚೆನ್ನಾಗಿ ಹೇಳಿದಾರೆ ಅವರು, ನಮ್ಮ ಫಾರಿನ್ ಸೆಕ್ರೆಟರಿ ಅವರು ಹೇಳುವಾಗ ಅದನ್ನ ನೋಡಿ, ನಾವೇ ಫಸ್ಟ್ ಇಡೀ ವಿಶ್ವದಲ್ಲಿ ಎಷ್ಟು ಶಾಂತಿಯುತ ದೇಶ, ನಮ್ಮಂತ ದೇಶಗಳಲ್ಲಿ ನಾವು ಮೊದಲ ಬಾರಿಗೆ 4 ಜನ ನಮ್ಮ ಸೋಲ್ಜರ್ಸ್ ನಮ್ಮ ಮಾರ್ಟೈಮ್ ಶಿಪ್ಪರ್ಸ್ ನ ಕಳ್ಕೊಂಡ್ವಿ ನಾವು. ಅಂತ ಮರ್ಚೆಂಟ್ಸ್ ವೆಸಲ್ಸ್ ಅಲ್ಲಿ ನಾವು ಕಳ್ಕೊಂಡಿದೀವಿ. ಆದ್ರೂ ನಾವು ಇಷ್ಟೊಂದು ಸಂಯಮವನ್ನ ತೋರ್ತಾ ಇದ್ದೀವಿ. ಇಡೀ ವಿಶ್ವ ಕೂಡ ಅದನ್ನ ಗಮನಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾನು ಇರಾನ್ ಮಾಡಿರುವ ಕ್ರಮವನ್ನ ಫಸ್ಟ್ ಖಂಡಿಸ್ತೀನಿ, ಅನಂತರ ಅಮೆರಿಕ ಮಾಡಿರುವ ಕ್ರಮವನ್ನ ಖಂಡಿಸ್ಬೇಕು. ಯಾಕಂದ್ರೆ ನಾವ್ ಇಷ್ಟೆಲ್ಲ ಅವ್ರಿಗೆ ಸಹಾಯ ಮಾಡುವಾಗ್ಲೂ ಸಹ ಅವರು ಭಾರತದ ಬಗ್ಗೆ ಧೋರಣೆ ಮತ್ತೆ ಅವರೇ ಕೊಟ್ಟಿರುವ ಪರ್ಮಿಷನ್ ಕೊಟ್ಟಿರುವಂತ ಹಡಗಿನ ಮೇಲೆ ಮಾಡುವಂತದ್ದು ನಿಜವಾಗ್ಲೂ ಅವ್ರಿಗೆ ತೊಂದರೆ ಆಗತ್ತೆ. ಭಾರತ ಸರ್ಕಾರ ಕೂಡ ಸರಿಯಾಗಿ ಮಾಡಿದೆ, ಅವರ ಡಿಪ್ಲೊಮ್ಯಾಟ್ ನ ಕರೆಸಿ ತನ್ನ ಪ್ರತಿಭಟನೆಯನ್ನು ಗೊತ್ತಿ ಹೇಳಿದೆ. ಇದು ಒಳ್ಳೇದಲ್ಲ. ನಿಜ ನಿಜ ನಿಜ. ಈ ಕೆಲವು ಸಂದರ್ಭಗಳಲ್ಲಿ ಪ್ರೊಫೆಸರ್, ಈ ಅಯ್ಯೋ ಅನ್ನೋದೇ ಒಂದು ದೊಡ್ಡ ಪಾಪ ಅನ್ಸ್ಬಿಡುತ್ತೆ. ಯಾಕಂದರೆ ಒಳ್ಳೆತನ ಅನ್ನುವಂಥ ದೌರ್ಬಲ್ಯ ಆಗ್ಬಿಡುತ್ತೆ ನೋಡಿ ಭಾರತದ್ದು. ಇದು ಬೇಸರ ಸಂಗತಿ ಇದು, ನಂಬರ್ 1. ನಂಬರ್ 2, ಈಗೇನಾದರೂ ಅಮೆರಿಕ ಯುದ್ಧವನ್ನು ಆ ತೀವ್ರತೆಯನ್ನು ಇನ್ನಷ್ಟು ಜಾಸ್ತಿ ಮಾಡಿ ಏನಾದರೂ ಇವರ ಆಯಿಲ್ ವೆಲ್ಗಳ ಮೇಲೆ ಏನಾದರೂ ದಾಳಿ ಮಾಡಿಬಿಟ್ರೆ, ಏನಾದರೂ ಈ ರೀತಿ ಹಡಗುಗಳು ಹೋಗ್ತಾವಲ್ಲ ಇಂಥ ಬಂದರುಗಳ ಮೇಲೆ ಏನಾದರೂ ದಾಳಿ ಮಾಡಿಬಿಟ್ರೆ ಗತಿ ಏನು ಸರ್? ಈಗ ಇನ್ನೆಂದೂ ಎದುರೊಳಗೆ ಸಾಧ್ಯ ಇಲ್ಲ ಆ ದೇಶ, ಹಂಗಾಗ್ಬಿಡುತ್ತೆ. ಹೌದು, ಖಂಡಿತವಾಗಿಯೂ. ಯಾಕೆಂತಂದ್ರೆ ಅದು ಡಿಪೆಂಡ್ ಆಗಿರೋದೇ ಅದರಿಂದ. ಮತ್ತೆ ಮೋರ್ ಓವರ್ ಇದ್ ನೋಡಿ, ಅವರು ಒಂದು ಜಾಗ್ರಫಿ ಅಡ್ವಾಂಟೇಜ್ ನ ಅವ್ರು ವೆಪನ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಈ ಹೊರ್ಮುಸ್ ಜಲಸಂಧಿನ ಅವ್ರು ಯಾಕೆ ಇಮಿಡಿಯೇಟ್ ಆಗಿ ತನ್ನ ಕಂಟ್ರೋಲ್ ಕ್ಲೋಸ್ ಮಾಡ್ತೀನಿ ಅಂತ ಹೆದರ್ಸುತ್ತೆ ಅಂತಂದ್ರೆ, ಅದೇ ಅದರ ಮೇನ್ ವೆಪನ್. ನನ್ನ ಪ್ರಕಾರ ಅದೇ ಅದರ ಮೇನ್ ವೆಪನ್. ಆದ್ರಿಂದ ಇಡೀ ವಿಶ್ವಕ್ಕೆ, ಯಾಕಂದ್ರೆ 1/5 ಆಯಿಲ್ ಅದನ್ನ ಕೊಡೋದ್ರಿಂದ ಇಡೀ ವಿಶ್ವಕ್ಕೆ ಅದು ಕುತ್ತಿಗೆ ಆಗತ್ತೆ. ಸೊ ಆಗ ಬೇರೆ ಎಲ್ಲ ರಾಷ್ಟ್ರಗಳು ಇದನ್ನ ಪ್ರತಿಭಟಿಸ್ತವೆ, ಅವಾಗ ಶಾಂತಿಗೆ ನನ್ನ ಹೆಲ್ಪ್ ಆಗತ್ತೆ ಅನ್ನುವಂಥದ್ದು. ಬಟ್ ಅತಿ ಆದ್ರೆ ಅಮೃತ ಕೂಡ ವಿಷ ಆಗತ್ತೆ. ಯಾಕಂದ್ರೆ ಪದೇ ಪದೇ ಇದನ್ನೇ ಅವ್ರು ಮಾಡ್ತಾ ಇದ್ರೆ ಆಗ ಖಂಡಿತವಾಗಿಯೂ ಬೇರೆ ರಾಷ್ಟ್ರಗಳು ತಿರುಗಿ ಬೀಳ್ಬೇಕಾದಂತ ಅನಿವಾರ್ಯತೆ ಬರುತ್ತೆ. ಮತ್ತೆ ಭಾರತ ಕೂಡ ಇವಾಗ ನಿನ್ನೆ ಕೂಡ ಸ್ಪಷ್ಟಪಡಿಸಿದೆ, ಯಾವುದೇ ರೀತಿಯಲ್ಲಿ ಟೋಲ್ ಸಂಗ್ರಹಣೆ, ಅದಿಗಾಗಲೇ ನಾವು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡ್ತೀವಿ ಅನ್ನೋ ತರದಲ್ಲಿ ಮಾತಾಡ್ತಿದ್ದಾರೆ ಅವರು, ಅದನ್ನ ಟೋಲ್ ನ ಸಂಗ್ರಹಿಸುವಂತದ್ದು ತಪ್ಪು. ಅದು ಮೊದಲೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ಫ್ರೀ ವಾಟರ್ಸ್ ಆಗಿತ್ತೋ ಅದೇ ರೀತಿಯಲ್ಲಿ ಇರಬೇಕು ಅನ್ನೋದನ್ನ ಭಾರತ ಮತ್ತೆ ಪ್ರತಿಪಾದಿಸಿದೆ. ಅದನ್ನ ಅಮೆರಿಕ ಕೂಡ ಪದೇ ಪದೇ ಹೇಳ್ತಾ ಇದೆ. ಅದೊಂದು ರೀತಿಯಲ್ಲಿ ಅಡ್ವಾಂಟೇಜಸ್ ಪೊಸಿಷನ್ ಅಂತ ಕಾಣುತ್ತೆ. ಒಂದ್ ವೇಳೆ ಯುದ್ಧ ಏನಾದ್ರೂ ಮತ್ತೆ ಮರುಕಳಿಸಿದ್ರೆ, ಮತ್ತೆ ಇದು ಆಯಿಲ್ ಪ್ರೈಸಸ್, ಕಚ್ಚಾ ಆಯಿಲ್ ಪ್ರೈಸಸ್ $150 ದಾಟಿದ್ರೆ ಭಾರತದ ಆರ್ಥಿಕತೆ ಮೇಲೂ ದೊಡ್ಡ ಹೊಡೆತ ಬೀಳುತ್ತೆ, ವಿಶ್ವದ ಆರ್ಥಿಕತೆ ಮೇಲೂ ತೀವ್ರ ಹೊಡೆತ ಬೀಳುತ್ತೆ. ಯಾಕಂದ್ರೆ $10 ಇಂಟರ್ನ್ಯಾಷನಲ್ ಪ್ರೈಸಸ್ ಅಲ್ಲಿ ಹೆಚ್ಚಾದ್ರೆ ನಮ್ಮ GDP 0.4 ಇಂದ 0.5% ಕಂಟಿನ್ಯೂಸ್ ಆಗಿ 3 ತಿಂಗಳು ಉಳಿದ್ರೆ ನಮಗ್ ಕಡಿಮೆ ಆಗತ್ತೆ. ಮತ್ತೆ ಎಲ್ಲವೂ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗುತ್ತೆ. ಭಾರತದಲ್ಲೂ ಈಗಾಗಲೇ ಕ್ರಮೇಣ ನೀವು ಪೇಂಟಿನ ಬೆಲೆ ಸ್ವಲ್ಪನೇ ಹೆಚ್ಚಾಗ್ತದೆ, ಸಿಮೆಂಟಿನ ಬೆಲೆ ಇದೆ. ಸೊ ನಮ್ಗೂ ತೊಂದರೆ ಆಗುತ್ತೆ, ಇಡೀ ವಿಶ್ವಕ್ಕೆ ತೊಂದರೆ ಆಗುತ್ತೆ ಅನ್ನೋಂಥದ್ದನ್ನ ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ ಅಮೆರಿಕ ಮತ್ತು ಇರಾನ್ ಅಂತ ನನಗೆ ಈ ಒಂದು ಸಂದರ್ಭದಲ್ಲಿ ಹೇಳ್ಬೇಕು. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಕೇಶವ್ ಜಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ.